ವಿಡಿಯೋ ಪೂರ್ತಿ ಮುಗಿಸೋಕಿನ ಇನ್ನೊಂದು ಸರಿ ಈ ಪ್ರಾಡಕ್ಟ್ ಬಗ್ಗೆ ನಂಗೆ ಹೇಳ್ಬೇಕಂತ ಅನ್ನಿಸ್ತಿ. ಏನಪ್ಪ ಅಂತಂದರೆ ನೀವು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಫಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ. ಇದ್ರ ಶೇಪ್ ನೋಡಿರಿ ನೀವು, ಸ್ವಲ್ಪ ಒಂಥರ ಬೆಂಡ್ ಆದಂಗೆ ಐತಿ. ಓಕೆ, ಇದನ್ನು ಆ್ಯಕ್ಚುಲಿ ನಾನು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಅಷ್ಟು ಕ್ಲಿಯರಾಗಿ ಅಬ್ಸರ್ವ್ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ. ಎಕ್ಸಾಕ್ಟ್ ರೌಂಡ್ ಶೇಪ್ ಇಲ್ಲ, ಇದು ಸ್ವಲ್ಪ ಇಲ್ಲಿ ಡೆಂಟ್ ಆಗ್ಯದ ನೋಡ್ರಿ. ಓಕೆ, ಇದನ್ನು ನಾನು ಫಸ್ಟ್ ಅಬ್ಸರ್ವ್ ಮಾಡಿರಲಿಲ್ಲ, ಜಸ್ಟು ಈ ಡೆಂಟ್ಸ್ ಅಷ್ಟು ಅಬ್ಸರ್ವ್ ಮಾಡಿದ್ದೆ ನಾನು. ಇಲ್ಲಿ ಅದಾವಲ್ಲ ಈ ಡೆಂಟ್ಸನ್ನು ಅಷ್ಟು ಅಬ್ಸರ್ವ್ ಮಾಡಿದ್ದೆ. ಅದಾದಮೇಲೆ ಹೊಳ್ಳೆ ಈ ಗ್ರಿಡ್ ಒಳಗೆ ಸಹಿತ ಹಾಂ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಿಮ್ಗೆ ಇದು ಇಲ್ಲಿ ಕಾಣಿಸೋದತ್ತ ಇಲ್ಲ ಗೊತ್ತಿಲ್ಲ. ಈ ಕಾರ್ನರ್ ಸೈಡ್ ಏನೈತಲ್ಲ ಇಲ್ಲೆಲ್ಲ ಫುಲ್ಲು ಡ್ಯಾಮೇಜ್ ಆಗೈತೆ. ಅಂದ್ರೆ ಇವೇನು ಹನಿಕಾಂಬ್ ಏನೈತಲ್ಲ ಇದು ಇಲ್ಲೆಲ್ಲ ಬ್ರೇಕ್ ಆಗ್ಯಾವ ಆಲ್ರೆಡಿ. ಐ ಥಿಂಕ್ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ನಿಮ್ಗೆ. ಇಲ್ಲಿ ಎಡ್ಜಿಗೆ ಇಲ್ಲೆಲ್ಲ ಬ್ರೇಕ್ ಆಗೈತೆ. ಸೊ ಪ್ರಾಬ್ಲಮ್ ಏನಾಗಿತ್ತಪ್ಪ ಅಂತಂದ್ರೆ ನನಗೀಗ ಪ್ರಾಡಕ್ಟ್ ಬಂದು ಆಲ್ರೆಡಿ ಆಲ್ಮೋಸ್ಟು ಇದು ಪ್ರಾಡಕ್ಟ್ ಬಂದಿದ್ದು 26th May. ನಾನು ಡೆಲಿವರಿ ತೊಗೊಂಡಿದ್ದು ಅಂದ್ರೆ ನನ್ನ ಕಡೆ ಬಂದಿದ್ದ ಪ್ರಾಡಕ್ಟ್ January 1st. ಬಂದ ಮೇಲೆ ನಾನು ವಿಡಿಯೋ ಮಾಡಿದ್ದು January 3. ಸೊ ಲಿಟ್ರಲಿ ಆಲ್ಮೋಸ್ಟ್ 9 days ಗ್ಯಾಪ್ ಆಗಿತ್ತು. ಅಂದರೆ ಡೆಲಿವರಿ ಕೊಟ್ಟ ಮೇಲೆ ಅವ್ರ ಕಂಪ್ನಿ ರೂಲ್ಸ್ ಪ್ರಕಾರ 3 days ಆದಮೇಲೆ ಅವ್ರದ್ದು ರಿಪ್ಲೇಸ್ಮೆಂಟ್ ಇರೋಂಗಿಲ್ಲ, ಏನೂ ರಿಫಂಡ್ ಇರೋಂಗಿಲ್ಲ. ಡೈರೆಕ್ಟ್ಲಿ ನಾವು ಸರ್ವಿಸ್ ಸೆಂಟ್ರಿಗನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಅವ್ರ ರೂಲ್ಸು. ಬಟ್ ನಾನು ಏನು ಮಾಡಿದೆ, ಜಸ್ಟ್ ಒಂದು ಸರಿ ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡಿದೆ. ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಇನ್ನೊಬ್ರು ಇದ್ರು, ರಾಹುಲ್ ಅಂತೇಳಿ ಬೆಂಗಳೂರದಾಗಿದ್ದಾರೆ ಅವರು. ಅವ್ರ ಹತ್ರನೂ ಸೇಮ್ ಇದೇ ಥರ ಒಂದು ಬ್ಯೂಟಿ ಡಿಶ್ ಇತ್ತು. ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ನಾ, ಇದೇ ಥರ ನಿಮಗೂ ಪ್ರಾಬ್ಲಮ್ ಐತೆನಾ ಅಥವಾ ಇದು ಇರೋದ ಹಿಂಗೆ ಅಂತೇಳಿ. ಅವರು ಇಲ್ಲ ಈ ಥರ ಏನಿರೋಂಗಿಲ್ಲ, ಮೇ ಬಿ ಇದು ಪ್ರಾಡಕ್ಟ್ ಡ್ಯಾಮೇಜ್ ಆಗಿರ್ಬೋದು, ಜಸ್ಟ್ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಅಂತ ಹೇಳಿದರು. ಅವ್ರ ಒಂದು ಒಪಿನಿಯನ್ ಮೇಲೆ ನಾನು ಟ್ರೈ ಮಾಡೋಂಗೆ ಮಾಡಿದೆ. ಆಯ್ತು ಬಿಡು ಅಂಥೇಳಿ ನನಗೇನು ಡೌಟ್ ಇತ್ತು ಇವ್ರೇನು ಒಳ್ಳೆ ರಿಪ್ಲೈ ಮಾಡ್ತಾರ ಇಲ್ಲ ಅಂಥೇಳಿ. ಅವ್ರಿಗೆ ಮೇಲ್ನೂ ಹಾಕಿದೆ ಹಿಂಗೆ ಇದು ಡ್ಯಾಮೇಜ್ ಆಗೈತಿ ಅಂಥೇಳಿ. ನಾ ಆಲ್ಮೋಸ್ಟ್ 1 hour ವೇಟ್ ಮಾಡಿದೆ, ರಿಪ್ಲೈನೇ ಬರಲಿಲ್ಲ. ಅದಾದಮೇಲೆ 1-2 hours ಆದಮೇಲೆ ರಿಪ್ಲೈ ಬಂತು. ಇದು ವಿಡಿಯೋ ಅಂದರೆ ನಾನು ಫಸ್ಟ್ ಮೊಬೈಲ್ದಂದು ವಿಡಿಯೋ ಕಳಿಸಿದ್ನಲ್ಲ, ಅವಾಗ ಅವ್ರು ಅಂದರೆ ಈ ವಿಡಿಯೋ ನಾವು ಫೈನಲ್ ಅಂತೇಳಿ ತಿಳ್ಕೊಳಕ್ಕಾಗಿಲ್ಲ, ಅನ್ಕಟ್ ವಿಡಿಯೋ ಎಡಿಟ್ ಬೇಕಂತಂದಿದ್ರಲ್ಲ. ಸೊ ಅದಕ್ಕೆ ಮತ್ತು ಫಸ್ಟ್ ರಾ ವಿಡಿಯೋ ಕಳಿಸಿದೆ. ರಾ ವಿಡಿಯೋಕ್ಕೂ ರೆಸ್ಪಾನ್ಸ್ ಬರಲಿಲ್ಲ. ಮತ್ತು ಆಮೇಲೆ ಯಾಕಂದರೆ ಇದನ್ನು ನಾನು ಶೂಟ್ ಮಾಡತ್ತಿದ್ದು ಲಾಗ್ ಒಳಗಡೆ ಶೂಟ್ ಮಾಡತ್ತಿದ್ನಲ್ಲ, ಅದರೊಳಗೆ ಕರೆಕ್ಟ್ ಕಂಡಿಲ್ಲ ಅಂತೇಳಿ ಮತ್ತು ಅದನ್ನು ವಾಪಸ್ ಅವ್ರ ಸಲಗೆ ಗ್ರೇಡ್ ಮಾಡಿ ವಾಪಸ್ ಮತ್ತೆ ಸೆಂಡ್ ಮಾಡಿದೆ. ಆಮೇಲೆ ಈವ್ನಿಂಗ್ ಟೈಮಿಗೆ ರಿಪ್ಲೈ ಬಂತು, ಓಕೆ ವಿ ಕ್ಯಾನ್ ಸಿ ದಿಸ್, ಅಂದ್ರೆ ಇದು ಕ್ಲಿಯರ್ಲಿ ಡ್ಯಾಮೇಜ್ ಆಗೈತೆ ಅಂತೇಳಿ ಗೊತ್ತಾಗತ್ತೈತೆ ವಿಡಿಯೋ, ಇದ್ರಾಗ ಕ್ಲೇಮ್ ಮಾಡಿ ಕೊಡ್ತೀವಿ ಅಂತ ಅಂದರು. ಬಟ್ ಇನ್ನೂ ಮಟ್ಟ ಏನೂ ರೆಸ್ಪಾನ್ಸ್ ಬಂದಿಲ್ಲ ಹೊಳ್ಳಿ ವಾಪಸ್ ಅದ್ರದ್ದು ಪ್ರೊಸೆಸ್ ಏನಂತ ಹೇಳಿ. ಇಫ್ ಅದೇನಾದರೂ ಪ್ರೊಸೆಸ್ ಅಂದ್ರೆ ನೋಡೋಣಂತ, ಇನ್ನೊಂದು 2-3 days ವೆಯ್ಟ್ ಮಾಡ್ತೀನಿ ನಾನು. ಸಪೋಸ್ ಅದು ಏನಾದರೂ ಬಂತಪ್ಪ ಅಂತಂದರೆ ಐ ಹೋಪ್ ಐ ವಿಲ್ ಗೆಟ್ ಎ ನ್ಯೂ ಪ್ರಾಡಕ್ಟ್. ಇರ್ಲಿಕ್ಕಪ್ಪ ಅಂತಂದರೆ ಇದನ್ನೇ ಇಟ್ಕೊಳ್ಳೋದು. ಬಟ್ ಒಂದಂತೂ ಶೋರು, ವಾಪಸ್ ನಾ ಈ ವೆಬ್ಸೈಟಿಂದ ಒಟ್ಟ ಪರ್ಚೇಸ್ ಮಾಡೋಂಗಿಲ್ಲ. ಆ್ಯಂಡ್ ನಾ ಯಾರಿಗೂ ರೆಕಮೆಂಡೂ ಮಾಡ್ತಿರ್ಲಿಲ್ಲ. ನೋಡೋಣಂತ ಅದೇನಾಗುತ್ತೆ ಅಂಥೇಳಿ. ಬಿಕಾಸ್ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಬೇರೆದವ್ರಿಗೆ ಯಾರಿಗೂ ಆಗಬಾರ್ದಲ್ಲ. ಯಾಕಪ್ಪ ಅಂತಂದರೆ ಇದು ಒಂದು ಪ್ರಾಡಕ್ಟದ ವ್ಯಾಲ್ಯೂ 10,000 to 12,000 rupees ಇರುತ್ತೆ. 10,000 to 12,000 rupees ಏನು ಹಂಗೆ ಬರೋಂಗಿಲ್ಲಲ್ಲ ಎಲ್ರಿಗೂ. ಸೊ ಅದ್ರ ಸಲುವಾಗಿ ಈ ಕನ್ಸರ್ನಿಂದ ಇದನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಂತ ಅನ್ನಿಸ್ತಿ. ಐ ಹೋಪ್ ನೋಡೋಣಂತ ಫ್ಯೂಚರ್ ಅಪ್ಡೇಟ್ಸ್ ಏನು ಬರುತ್ತೆ ಅಂತೇಳಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.